ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ದೇವಸ್ಥಾನ ತುಂಬ ರಶ್ ಇರುತ್ತೋ ಏನೋ ಅಂತ ಹೇಳ್ಬಿಟ್ಟು ಹೋದೆ. ಮಕ್ಕಳು ಅಂದರೆ ಚಿಕ್ಕವನ್ನ ಕರ್ಕೊಂಬಂದಿದ್ದೆ, ನಮ್ಮ ಯಜಮಾನ್ರಲ್ಲಿದ್ದಾರೆ, ಕಾಣಿಸ್ತಿಲ್ಲ. ಸೊ ದೊಡ್ಡವನು ಇವತ್ತು ಸ್ಕೂಲಲ್ಲಿ ಟ್ರಿಪ್ ಇತ್ತು ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೊರಟೆ. ಸೊ ಈ ನೋಡಿ, ಅಲ್ಲಿ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗ್ಬೇಕು. ದೇವಸ್ಥಾನಕ್ಕೆ ಒಂದು ಸುತ್ತ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ದೇವಸ್ಥಾನಗಳಿದೆ. ಅಂದರೆ ಇದು ಬಂದು ಸುದರ್ಶನ ಸ್ವಾಮಿ ಸನ್ನಿಧಿ. ಇದು ಧನ್ವಂತ್ರಿ. ಇದು ಮುಂಚೆ ಯಾವುದಂತ ಗೊತ್ತಾಗ್ತಾ ಇಲ್ಲ, ಆಮೇಲೆ ಗೊತ್ತಾಯಿತು. ಇಲ್ಲಿ ಈ ಸೈಡ್ ಹಾಕಿದ್ದಾರೆ ಆದಿವರಹ ಸ್ವಾಮಿ ಅಂತ. ಸೊ ಆಮೇಲೆ ರಶ್ ಇದೆ ಅಂತ ಅಂದ್ಕೊಂಡು ಹೋದ್ನಲ್ಲ, ಏನಂತದೇನಿಲ್ಲ. ಕ್ಯೂ ಅಂದರೆ ಇದ್ರೂ ಫಾಸ್ಟಾಗಿ ಮೂವ್ ಆಗ್ತಾಯಿತ್ತು. ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ. ಅಂದರೆ ಹಿಂಭಾಗನೇ ಇದೆ ಸುದರ್ಶನ ಇದು ತೋರಿಸಿದ್ನಲ್ಲ ಸನ್ನಿಧಿ ಸ್ವಾಮಿದು, ಅದರಿಂದನೇ ಇರೋದು. ಸೊ ಇಲ್ಲಿ ಬಂದು ಇದು ವಿಗ್ರಹಗಳು, ಅಂದರೆ ಮೂರ್ತಿ, ಉತ್ಸವ ಮೂರ್ತಿ ಇದೆಲ್ಲ ಇದು ಮಾಡ್ತಾರಲ್ಲ ಅದು. ಸೊ ಇಲ್ಲೆಲ್ಲ ಅರ್ಚನೆ ಮಾಡಿ ಮಂಗಳಾರತಿ ಮಾಡ್ತಾರೆ. ಇಲ್ಲೆಲ್ಲ ಮುಗಿಸಿ ದೇವಸ್ಥಾನ ಒಳಗೆ ಎಂಟ್ರಿ ಕೊಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಸೊ ಒಂದು ಸುತ್ತು ಬಂದಂಗಾಯಿತು. ಸೊ ಇಲ್ಲಿ ನೋಡಿ, ಇದು ಗಂಧ ತೆಯ್ತಾ ಇದ್ದಾರೆ ದೇವ್ರಿಗೆ. ಇದೇ ದೇವಸ್ಥಾನ. ಇದು ನೋಡೋದಕ್ಕೆ ತಿರುಪತಿ ತಿಮ್ಮಪ್ಪ ಇದ್ದಂಗೆ ಇದೆ. ಲಾಸ್ಟ್ ಇಯರ್ ಕೂಡ ನಾನು ಹೋಗಿದ್ದೆ, ಅವಾಗ ಪ್ರೆಗ್ನೆಂಟ್ ಇದ್ದೆ ನಾನು. ಪಕ್ಕದಲ್ಲೇ ಇರೋದು ಆಂಡಲ್ ಅಮ್ಮ ತಾಯಿ. ಇಲ್ಲಿ ಬಂದು ಪದ್ಮಾವತಿ ದೇವಸ್ಥಾನ ಪಕ್ಕದಲ್ಲೇ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇದು ಬಂದು ಹಯಗ್ರೀವ ದೇವಸ್ಥಾನ, ಎಲ್ಲ ಅಲ್ಲೇ ಇದೆ. ಇದು ಬಂದು ಗರುಡ ಸ್ವಾಮಿ. ಸೊ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಳಗಿಳಿತಾ ಇದ್ದೀನಿ. ಸೊ ಇದೆಲ್ಲ ಮುಗಿಸ್ಕೊಂಡು ಆದಮೇಲೆ ಗೋವಿಂದ ಗೋವಿಂದ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಹಾಗೆ ಎಲ್ಲ ಒಂದು 10 ನಿಮಿಷ ಕೂತ್ಕೊಂಡು ದೇವಸ್ಥಾನ ಹತ್ರ ಹೊರಗಡೆ ಬಂದ್ವಿ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಇಸ್ಕಾನ್ ದೇವಸ್ಥಾನ. ಇದು ಬಂದು ಅಂದರೆ ತುಂಬ ಹಳೇದಂತ ಏನಿಲ್ಲ, ಇವಾಗ 2 ರಿಂದ 3 ವರ್ಷ ಆಗಿದೆ ಅಷ್ಟೇ. ಅದ್ರ ಪಕ್ಕದಲ್ಲೇ ಇತ್ತು, ಇವಾಗ ಒಂದು ಸ್ವಲ್ಪ ಮುಂದೆ ಹೋಗಬೇಕು. ಇದು ಎಂಟ್ರೆನ್ಸು. ನಾನು ಸ್ಟಾರ್ಟಿಂಗು ಇಲ್ಲಿ ಎಂಟ್ರೆನ್ಸ್ ಅಂದರೆ ನಾನು ದೂರದಿಂದ ನೋಡಿದಾಗ ಇದು ಒರಿಜಿನಲ್ ಏನು ಅಂತ ನೋಡಿದೆ. ಅದು ನೋಡಿದ್ರೆ ಆರ್ಟಿಫಿಷಿಯಲ್ಲು. ಇದು ಮುಂಚೆ ತೂಗಕ್ಕೆ ಕೊಡ್ತಿದ್ರು, ಅಂದರೆ ಇದ್ರ ಮೇಲೆ ಜೋಲಿಯಲ್ಲಿ ಕೂತಿದ್ದಾರೆ ಕೃಷ್ಣ ರಾಧೆ. ಇದು ಇವಾಗ ಮುಟ್ಬೇಡಿ ಅಂತ ಹಾಕಿದ್ದಾರೆ, ಅಂದರೆ ಜನನೂ ಹಾಗೆ ಮಾಡ್ತಾರಲ್ಲ. ಸೊ ಹೋದ್ಮೇಲೆ ಇನ್ನೂ ಕ್ಲೋಸ್ ಮಾಡಿದ್ರು, ಅಂದರೆ ಇನ್ನು ಮಹಾಮಂಗಳಾರತಿ ಆಗಿರಲಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡೋಣ ಒಂದು 5 ನಿಮಿಷ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಭಜನೆ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಸೊ ಇಷ್ಟು ದೂರ ಬಂದಿದ್ದೀವಿ, ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಕೂತಾದ್ಮೇಲೆ ದೇವ್ರದ್ದು ಅಂದರೆ ಶಂಖನ ಊದ್ತಾರೆ. ಊದಾದ್ಮೇಲೆ ದೇವ್ರದ್ದು ಇದನ್ನ ತೆರೆ ತೆಗಿತಾರೆ. ಸೊ ಎಲ್ಲ ಜನ ಅವಾಗೇ ಬರ್ತಾ ಇದ್ದಾರೆ. ಸೊ ಹಿಂದೆಯಿಂದ ಕಾಣಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಮುಂದೆ ಹೋದೆ. ಸೊ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಅಡ್ರೆಸ್ ಬಂದು ಎಲ್ಲಿದೆ ಅಂದರೆ ಶೇಷಾದ್ರಿಪುರಂ ರೋಡ್ ಹತ್ರನೇ ಇರೋದು, ಪ್ಯಾಲೇಸ್ ಗುಟ್ಟಲ್ಲಿ. ನೆಕ್ಸ್ಟು ತುಪ್ಪದ ದೀಪದ ಆರತಿ ಬೆಳಗ್ತಾರೆ. ಸೊ ನಾನು ಇದು ಫಸ್ಟ್ ಟೈಮ್ ನಾನು ನೋಡಿರೋದು. ಅಂದರೆ ಪೂಜೆ ಮಾಡ್ತಾರೆ, ಬಟ್ ಈ ಥರ ಎಲ್ಲ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಹೆಂಗಿದ್ರು ಮಹಾಮಂಗಳಾರತಿಯಲ್ಲೇ ಅಂದರೆ ಟೈಮಲ್ಲೇ ಹೋಗಿದ್ನಲ್ಲ. ಸೊ ಹಾಗಾಗಿ ನೋಡೋಣ, ಅಂದರೆ ಹೆಂಗಿದ್ರು ಬಂದಿದ್ದೆ, ದೇವ್ರ ದರ್ಶನ ಮಾಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದಿದ್ದು. ಸೊ ಅದೆಲ್ಲ ಆದಮೇಲೆ ಎಲ್ಲರೂ ದೇವ್ರಿಗೆ ಭಜನೆ ಮಾಡಿಕೊಂಡು ಎಲ್ಲರೂ ದೇವ್ರ ಭಜನೆಯಲ್ಲೇ ಮುಳುಗೋಗಿದ್ದಾರೆ. ಅಂದರೆ ನಾನು ನೋಡಿದ್ದೆ ಇದೆಲ್ಲ ಭಜನೆ ಎಲ್ಲ ಮಾಡ್ತಿದ್ರು, ಬಟ್ ಅದು ಆರತಿ ಎಲ್ಲ ನನಗೆ ಗೊತ್ತಿಲ್ಲ ಇದೆಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ.
ಆಮೇಲೆ ಈ ಶಂಖದಲ್ಲಿ ತೀರ್ಥ ಹಾಕಿಬಿಟ್ಟು ಅದಕ್ಕೂ ದೇವ್ರಿಗೆ ಬೆಳಗ್ತಾ ಇದ್ದಾರೆ. ನೆಕ್ಸ್ಟ್ ಇದು ಹೂವದ ಫುಲ್ಲು ತಟ್ಟೆಯಲ್ಲಿ ಹೂವು ಹಾಕಿ ಆರತಿ ಬೆಳಗ್ತಾ ಇದ್ದಾರೆ. ಸೊ ನೋಡಿ ಎಲ್ಲರೂ ಹೇಗೆ ದೇವ್ರನ್ನ ಅಂದರೆ ಭಕ್ತಿಯಿಂದ ಅವರು ಇದನ್ನ ಏನು ದೇವ್ರ ನಾಮಗಳು ಹೇಳ್ತಾ ಇದ್ದಾರೆ. ಮಂಗಳಾರತಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.